ಸೊ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಕಿಟ್ಟು ಬ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸ್ದಂಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ತುಂಬ ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ವಿಡಿಯೋ ನೋಡಿ ಅಂತ ಕೇಳ್ತಾ, ಇದು ಬಂದುಬಿಟ್ಟು ನನ್ನ ನೈಟ್ ಬ್ಲಾಗ್ ಆಗಿರುತ್ತೆ. ಸೊ ಈವ್ನಿಂಗ್ ಟು ಮಾರ್ನಿಂಗ್ ರೂಟೀನ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಕ್ಕಳಿಬ್ರು ಟಿ ವಿ ನೋಡ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಜ್ಯೂಸ್ ಹಾಕ್ಕೊಟ್ಬಿಟ್ಟು ನಾನು ಪೂಜೆ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು. ತುಂಬ ದಿನಗಳೇ ಆಗಿತ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಸೊ ಮ್ಯಾಟ್ ಎಲ್ಲ ಒಗ್ಯಕ್ಕೆ ಹಾಕ್ಬಿಟ್ಟು, ಸೊ ಎಲ್ಲ ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ವೀಕ್ಲಿ ಒನ್ ಟೈಮ್ ಆದ್ರೂ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಸೊ ಅದೊಂದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ನನ್ನ ಹಸ್ಬೆಂಡ್ ಬಂದಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದೇ ನನ್ನ ಹಸ್ಬೆಂಡಿಗೆ ಕಾಫಿ ಕೊಡೋದ್ರಿಂದ. ಸೊ ಕಾಫಿ ಮಾಡಿಕೊಟ್ಟೆ ಅವರಿಗೆ. ನನ್ನ ಮಕ್ಕಳು ಕಾಫಿ ಕುಡಿಯೋದು ಬಿಟ್ಟು ಹಾಲು ಕುಡಿಯೋದು ಬಿಟ್ಟು ನಮ್ಮ ಜೊತೆ ಕಾಫಿ ಕೇಳ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ ಮೊನ್ನೆ ಅದನ್ನೇ ಹೇಳ್ತಾಯಿದ್ರು ನಮಗೆ, ಅವ್ರ ಜೊತೆ ಬೇಡ, ನಾವು ಸುಮ್ಮನೆ ಅವ್ರ ಜೊತೆ ಹಾಲು ಕುಡಿಯೋದು ಅಭ್ಯಾಸ ಮಾಡ್ಕೊಂಬಿಡೋಣ, ನಾವು ಕಾಫಿ ಕುಡಿದ್ರೆ ತಾನೇ ಅವರು ಕಾಫಿ ಕುಡಿಯೋದು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ನನ್ನ ಮಕ್ಕಳು ಹಾಲು ಅಂದ್ರೇ ಆಗೋದಿಲ್ಲ ನನ್ನ ಮಕ್ಕಳಿಗೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನನ್ನ ಮಕ್ಳಿಗಿಬ್ರಿಗೂ ನಾನು ಹಾಲೇ ಕುಡ್ದಿದ್ದಿಲ್ಲ. ಅದಕ್ಕೆ ನನ್ನ ಮಕ್ಳಿಗೂ ಕೂಡ ಹಾಲು ಅಂದರೆ ಅಷ್ಟು ಆಗೋದಿಲ್ಲ, ಅಲರ್ಜಿ ಅವರಿಗೆ. ಬೆಳಗ್ಗೆ ಹೊತ್ತು ಮಾತ್ರ ಎದ್ದಿದ ತಕ್ಷಣ ಇಬ್ರಿಗೂ ಹಾಲು ಅಭ್ಯಾಸ ಮಾಡಿಸಿದ್ದೀನಿ. ಅದನ್ನು ಕೂಡ ಅಳ್ತಾ ಇರ್ತಾಳೆ ನನ್ನ ಮಗಳು, ಅದು ಕುಡಿಯೋಕ್ಕೂ ಕೂಡ. ಸೊ ಗೊತ್ತಿಲ್ಲ, ಅವಳಿಗೆ ಹಾಲು ಅಂದರೆ ಆಗೋದಿಲ್ಲ. ಸೊ ಕಾಫಿ ಎಲ್ಲ ಕುಡ್ಕೊಂಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೆ. ಸೊ ಸ್ಟವ್ ಪ್ಲೇಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತೀನಿ ನಾನು, ಯಾವಾಗೂ ಮತ್ತೆ ಅದನ್ನು ಎತ್ತಿಟ್ಕೊಳ್ಳೋದು, ಯಾಕಂತಂದರೆ ಆಗೋದೇ ಇಲ್ಲ ನನಗೆ. ಇತ್ತೀಚೆಗೆ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗ್ತಾ ಇರುತ್ತೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೋಡಿ, ತಕ್ಷಣಕ್ಕೆ ನಮಗೆ ಖುಷಿ ಕೊಡ್ಬೋದು, ಯಾವುದೇ ವಿಚಾರ ಆಗಿರ್ಬೋದು. ಯಾಕಂತಂದರೆ ಲೈಫಲ್ಲಿ ಸಿ ಸೆಕ್ಷನ್ ಅನ್ನೋದು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡಿದ್ದೀನಿ ನಾನಂತೂ. ನನಗೆ ಇತ್ತೀಚೆಗೆ ಅದು ಅರಿವಾಗ್ತಾಯಿದೆ. ಯಾಕಂತಂದರೆ ಪ್ರೆಸೆಂಟ್ ನೋವು ಬೀಳಬಾರ್ದು, ಪ್ರೆಸೆಂಟ್ ನಮಗೆ ನೋವು ಆಗದೆ ಆಗೋಗಿಬಿಡಲಿ ಅಂತ ಹೇಳ್ಬಿಟ್ಟು ನಾನು ಸಿ ಸೆಕ್ಷನ್ಗೆ ಹೋಗಿಬಿಟ್ಟೆ. ಬಟ್ ಈಗ ಅದನ್ನು ತುಂಬ ಸಫರ ಮಾಡ್ತಾಯಿದ್ದೀನಿ ನಾನು. ಆಗ್ತಾನೆ ಇಲ್ಲ ಬ್ಯಾಕ್ ಪೇಯ್ನ್ಗೆ ನನಗೆ. ನಿಜ ಫ್ರೆಂಡ್ಸ್, ನಂಬ್ತಿರೋ ಇಲ್ವ, ನಾನು 1 ಅವರ್ ನಾನು ಕೆಲಸ ಮಾಡಿದ್ರೆ 10 ಮಿನಿಟ್ಸ್ ನಾನು ರೆಸ್ಟ್ ಮಾಡಬೇಕು. ಯಾಕಂತಂದರೆ ಫುಲ್ ಬ್ಯಾಕ್ ಪೇಯ್ನ್ ಬಂದುಬಿಡ್ತಾ ಇದೆ. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ದು ಜಾಕೆಟು ಆಫೀಸಿಂದ ಕೊಟ್ಟು ಕಳಿಸಿದ್ರು ಅಂತ ಹೇಳ್ಬಿಟ್ಟು ಫಸ್ಟ್ ನಾನೇ ಬಿಚ್ಚಿ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ವಿಂಟರ್ ಕೋಟು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈ ಸರಿನೇ ಇಷ್ಟು ಕ್ವಾಲಿಟಿ ಚೆನ್ನಾಗಿರೋ ಫುಲ್ಲು ಬೆವ್ತೋಗ್ಬಿಡ್ತೀವಿ, ಎಂಥ ಚಳಿಯಲ್ಲಿ ಹಾಕ್ಕೊಂಡ್ರೂ ಬೆವ್ತೋಗ್ಬಿಡುತ್ತೆ ಆ ಥರದ್ದು ತುಂಬ ವೆಯ್ಟ್ ಇದೆ ಇದು. ಸೊ ನನ್ನ ಹಸ್ಬೆಂಡು ಅದನ್ನೇ ಹೇಳ್ತಾಯಿದ್ರು, ಇದು ನೀರೊಂದು ಸರಿ ಹಾಕೋ ಅಂತ ಇದ್ರು. ಬಟ್ ನನಗೆ ಅದನ್ನು ಹಾಕ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ. ಸೊ ನನ್ನ ಹಸ್ಬೆಂಡ್ ಬಂದಮೇಲೆ ಹಾಕ್ಕೊಂಡು ನೋಡಿದ್ಮೇಲೆ ವಿಡಿಯೋ ಕ್ಲಿಪ್ ತೆಕ್ಕೊಳ್ಳೋದು ಮರ್ತೋಗ್ಬಿಟ್ಟೆ ನಾನು. ಅವ್ರು ಬಂದು ಹಾಕೊಂಡು ಚೆಕ್ ಮಾಡಿರು, ತುಂಬ ಚೆನ್ನಾಗಿತ್ತು. ವೆಯ್ಟು ಕೂಡ ಅಷ್ಟೇ ಇತ್ತು. ಈಗ ನನ್ನ ಹಸ್ಬೆಂಡಿಗೆ ಮಳೆ ಎಲ್ಲ ಬಂದಾಗ ಇದು ಬೇಕಾಗುತ್ತೆ. ಸೊ ವೆಯ್ಟ್ ತುಂಬ ಇತ್ತು ಅಂತ ಹೇಳ್ಬಿಟ್ಟು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಅದೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ. ನನ್ನ ಮಕ್ಕಳು ಆರಾಮ್ಸೆ ಟಿ ವಿ ನೋಡ್ತಾಯಿದ್ರು. ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಈ ಮನೆ ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಆಗೋದೇ ಇಲ್ಲ ಬಿಡಿ, ಗಲೀಜು ಆಗ್ತಾನೆ ಇರುತ್ತೆ. ನಾನೀಗ ಒರೆಸ್ಕೊಂಡು ಹೋಗಿದ್ದೆ ಮತ್ತು ಗಲೀಜಾಗಿರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನನ್ನ ಮಕ್ಕಳಿಗೆ ಇತ್ತೀಚೆಗೆ ನಾನೇನು ಮಾಡ್ತಿದ್ದೀನಿ, 11:30 12 ಆಗೋಗ್ಬಿಡುತ್ತೆ ನಾನು ಸ್ನಾನ ಮಾಡಿಸ್ತಿರೋದು ನಮ್ಮ ಮಕ್ಕಳಿಗೆ ಈಗ. ಯಾಕಂತಂದರೆ ಸಮ್ಮರ್ ಅಲ್ವಾ, ಸೊ ನಿಧಾನಕ್ಕೆ ಮಾಡಿಸೋಣ. ಸ್ಕೂಲ್ ಬೇರೆ ರಜಾ. ನನ್ನ ಮಗಳಿಗೆ ಸ್ಕೂಲ್ ಇದ್ದಾಗಂತೂ ನಾವು 9ಗೆ ಸ್ನಾನ ಮಾಡಿಸೋದು ತಪ್ಪಿದ್ದಲ್ಲ. 8:30 9ಗೆ ಸ್ನಾನ ಆಗೋಗ್ಬಿಡುತ್ತೆ ನನ್ನ ಮಗಳದು. ಅದೇ ನನ್ನ ಮಗಳು ಈಗಲೂ ಅಂತಾಳೆ, ಸ್ನಾನ ಮಾಡ್ಕೊಬಾ ಅಂತಂದರೆ ಅಂತಾಳೆ, ಸ್ಕೂಲ್ ರಜಾ ಆಯ್ತಲ್ಲ ಮಮ್ಮಿ, ಆಮೇಲೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಅವಳಿಗೆ ಕೂಡ ಬೇಜಾರಾಗಿ ಹೋಗ್ಬಿಟ್ಟಿದೆ, ನಿಧಾನಕ್ಕೆ ಮಾಡಿಸು ಅಂತ ಹೇಳ್ಬಿಟ್ಟು ಸ್ನಾನ. ಸೊ ಅದಕ್ಕೆ ನಾನು ಅವಳು ಫೋರ್ಸ್ ಮಾಡೋದಿಲ್ಲ. ಯಾಕಂತಂದರೆ ರಜದಲ್ಲಾದರೂ ಆರಾಮಾಗಿರಲಿ ಅವಳು ಅಂತ ಹೇಳ್ಬಿಟ್ಟು. ಸೊ ಅವಳು ಆರಾಮಾಗಿ ಅವ್ರು ಆಟ ಆಡ್ಕೊಂಡಿರ್ತಾರೆ. ನಾನು ಯಾವಾಗ ಅವಳು ಕೇಳಿದಾಗೆ, ಅವಳು ಇಷ್ಟಪಟ್ಟು ಬಂದಾಗೆ ನಾನು ಅವ್ರಿಗೆ ಸ್ನಾನ ಮಾಡಿಸೋದು. ಸೊ ಫಸ್ಟ್ ನನಗೆ ಮನೆಯೆಲ್ಲ ಕ್ಲೀನಾಗಿ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಯಾರಾದರೂ ಬರೀ ಲಾಂಗ್ ವೀಡಿಯೋಸೇ ಹಾಕ್ಕೊಂಬರ್ತಾಯಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಅಷ್ಟು ಬೆಳೀತಾ ಇಲ್ಲ. ಸೊ ಅದಕ್ಕಾಗಿ ನಾನು ಶಾರ್ಟ್ ವೀಡಿಯೋಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಒಂದು ವೀಕಿಗೆ 1 2 3 ಲಾಂಗ್ ವೀಡಿಯೋಸ್ ಮಾಡ್ತೀನಿ, ಶಾರ್ಟ್ ವೀಡಿಯೋಸ್ ಮಾತ್ರ ಡೈಲಿ ಹಾಕ್ತೀನಿ. ಸೊ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಈ ಸ್ಕೂಲ್ ರಜಾ ಕೊಟ್ಟಿರೋದು ಹಂಗಿರಲಿ, ನನ್ನ ಮಗಳು ಮನೇದು ಇರೋದು ಹಂಗಿರಲಿ, ಹೆವಿ ಕೆಲಸ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ನನ್ನ ಮಗಳಿಗೆ ರಜಾ ಕೊಟ್ಟ ಮೇಲೆ ಫುಲ್ಲು ವೀಡಿಯೋಸ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಆಗ್ತಾಯಿಲ್ಲ. ಏನು ಒಂದು ಕೆಲಸ ಮಾಡಿ ನಾನು ಈಗ 1:30 ಆಗಿ 1:30 ಫ್ರೆಶ್ ಅಪ್ ಆಗಿ ಬಂದರೂ ಕೂಡ
ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಹಾಲಲ್ಲಿ ರೂಮಲ್ಲಿ ಎಲ್ಲನೂ ಲಡ್ಡು ತಿನ್ನಕ್ಕೆ ತೊಗೊಂಡು ಎಲ್ಲ ಚೆಲ್ಲಾಡ್ಬಿಟ್ಟಿದ್ದಾರೆ. ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡು ಕೂತಿದ್ದಾಯಿತು. ಮಕ್ಕಳಿರೋ ಮನೆಯಲ್ಲಿ ವಿಡಿಯೋಸ್ ಮಾಡ್ತೀವಿ, ಡೈಲಿ ಅಪ್ಲೋಡ್ ಮಾಡೋಣ, ಇದೆಲ್ಲ ಕನಸು ಅಷ್ಟೇ. ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ, ನನ್ನ ಮಗ ಹೋಗೋವರೆಗೂ ಎಕ್ಸ್ಪೆಷಲಿ ಆಗೋದಿಲ್ಲ. ಸೊ ನನ್ನ ಮಗಳದ್ದು LKG ಕಂಪ್ಲೀಟ್ ಆಗೋಯಿತು. ಈಗ UKGಗೆ ಹೋಗ್ತಾಳೆ. ನೆಕ್ಸ್ಟ್ ಮೇ 18 ಬಂದುಬಿಟ್ಟು ಸ್ಕೂಲ್ ರೀಓಪನ್ ಇದೆ. ಸೊ ನಾನೊಂದು ಜೂನ್ 1ಗೆ ಕಳ್ಸೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ಮಕ್ಕಳು ಬರೋದು ಕಡಿಮೆ ಅಲ್ವಾ, ಸೊ ಅದಕ್ಕೆ ನಾನು ಮೇ 1 ಕಳ್ಸೋಣ, ಜೂನ್ 1 ಕಳ್ಸೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ಊರಿಗೆ ಹೋಗಿ ಬಂದುಬಿಟ್ಟೆ. ಯಾಕಂತಂದರೆ ನಾನು ಜಾಸ್ತಿ ದಿನ ಎಲ್ಲೂ ಇರೋದಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ ಒಬ್ಬರೇ ಇರೋದ್ರಿಂದ ಅಡುಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಅವ್ರ ಮಕ್ಳನ್ನ ಬಿಟ್ಟಿರೋದಿಲ್ಲ, ಎಕ್ಸ್ಪೆಷಲಿ ನನ್ನ ಮಕ್ಕಳಿರಲ್ಲ ಅವ್ರ ಪಪ್ಪನ ಬಿಟ್ಟು. ಅದಕ್ಕೋಸ್ಕರ ನಾನು ಎಲ್ಲೂ ಜಾಸ್ತಿ ದಿನ ಇರೋದಿಲ್ಲ. ಹೋಗ್ಬಿಟ್ಟು ಒಂದಿನ ಅಷ್ಟೇ ನಾನು ಇದ್ದಿದ್ದು. ಸ್ಯಾಟರ್ಡೇ ಹೋದ್ವಿ. ಸ್ಯಾಟರ್ಡೇ ಮಾರ್ನಿಂಗ್ ಹೋಗ್ಬಿಟ್ಟು ಸಂಡೇ ಈವ್ನಿಂಗ್ ಬಂದುಬಿಟ್ವಿ. ಸಾಕು ನಂಗೆ ಅಷ್ಟೇ. ಹಂಗೆ ಹೋಗಿ ಹಿಂಗೆ ಬಂದ್ರೆ ಖುಷಿ ನನಗೆ. ಹೋಗ್ಬಿಟ್ಟು ಬಂದ್ವಿ. ಮೇಯ್ನು ಒನ್ ಡೇ ಹೋಗಿ ಬರೋದಕ್ಕೆ ಕಾರಣ ನನ್ನ ತಂಗಿಗೆ ನೆಕ್ಸ್ಟ್ ಡೇನೇ ಕಾಲೇಜ್ ಇದ್ದಿದ್ದ ಕಾರಣ ಅವಳು ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ನನ್ನ ತಂಗಿಗೋಸ್ಕರ ನಾನು ಸ್ಯಾಟರ್ಡೇ ಹೋದೆ. ಇಲ್ಲ ಅಂತಂದರೆ ನಾನು ಮಂಡೇ ಯಾವಾಗಾದರೂ ಹೋಗ್ಬಿಟ್ಟು ಬರೋಣ, 2 ಡೇಸ್ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ತಂಗಿ ಹೊರಟೋಗ್ಬಿಡುತ್ತೆ ಹಾಸ್ಟ್ಲಿಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೋಗ್ಬಿಟ್ಟು ಬಂದುಬಿಟ್ವಿ. ನನ್ನ ತಂಗಿನೂ ಹಾಸ್ಟೆಲ್ಗೆ ಹೊರಟೋಗ್ಬಿಟ್ಟು ಇನ್ನೇನಿಲ್ಲ. ಒನ್ ಡೇ ನನ್ನ ಫ್ರೆಂಡ್ ಕರೀತಾ ಇದ್ದಾಳೆ. ಅವಳು ಬೆಂಗಳೂರಿಗೆ ಹೋದಾಗಿಂದನೂ ಕರೀತಾ ಇದ್ದಾಳೆ. ನಾನು ಹೋಗಿದ್ದೇ ಇಲ್ಲ ಅವ್ರ ಮನೆಗೆ. ಸೊ ಹೋಗಿದ್ದೆ ಒಂದು ಸರಿ, ಅವ್ರ ಮನೆಗೂ ಹೋಗಲಿಲ್ಲ. ಸೀದಾ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ, ಬಂದುಬಿಟ್ವಿ. ಸೊ ಈ ಸರಿ ಹೋಗ್ಬಿಟ್ಟು ಬರೋಣ. ಅವಳು ಕರಿತಾ ಇದ್ದಾಳೆ. ಮಾಲಾಫೇಶಿಯಾ ನೋಡಬೇಕಂತ ನನಗೂ ತುಂಬ ದಿನದಿಂದ ಆಸೆ. ಮಾಲಾಫೇಶಿಯಾ ಇದರಲ್ಲೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಬರೋಣ ಒಂದು ಸರಿ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ನನ್ನ ಫ್ರೆಂಡ್ ಈ ವೀಕ್ ಅವಳೆಲ್ಲ ಊರಿಗೆ ಹೋಗ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ ಹೋಗ್ಬಿಟ್ಟು ಬರಬೇಕು. ಅವಳು ಕರ್ಕೊಂಡೋಗ್ತೀನಿ ಬೇರೆ ಮಾಲಾಫೇಶಿಯಾಗೆ ಎಂದಿದ್ದಾಳೆ. ಸೊ ಹೋಗ್ಬಿಟ್ಟು ಬರೋಣ ಅಂತ. ಇನ್ನೊಂದು ರಜೆಗಳಲ್ಲಿ ಊರಿಗೆ ಹೋಗ್ಬೋದು. ಬಟ್ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ರಜೆ ಇರೋಲ್ಲ. ನನ್ನ ಮಕ್ಳನ್ನ ಕರ್ಕೊಂಡು ನಾನು ಹೋಗೋಣ ಅಂತಂದರೆ ನನ್ನ ಮಕ್ಳು ಅವ್ರ ಪಪ್ಪನ ಬಿಟ್ಟಿರಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ. ಸಂಜೆ ಆಗಿದ್ದೇ ಅಪ್ಪ ಬೇಕು ಅಂತಾರೆ. ಅದಕ್ಕೆ ನನಗೆಲ್ಲೂ ಕರ್ಕೊಂಡು ಹೋಗಲ್ಲ, ಮನೆಯಲ್ಲೇ ಇರೋದು ನಾನು. ಸೊ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಒಂದು ಸರಿ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಕಾಟೇರಮ್ಮಂಗೆ. ಇನ್ನೂ 2 ಟೈಮ್ಸ್ ಹೋಗಬೇಕು. ಗಲಾಟೆ ಮಾಡಬೇಡ, ಸೌಂಡು ನಮ್ಮದ. ರಜೆ ಇದ್ದಂಗೆ 2 ಟೈಮ್ಸ್ ಹೋಗಿ ಬರೋಣ ಅಂತ ಐತೆ ನಮ್ಮ ಅಕ್ಕ. ಸೊ ಗೊತ್ತಿಲ್ಲ, ನಮ್ಮ ಆಂಟಿಗೂ ರಜೆ ಇರುತ್ತೆ. ನಮ್ಮ ಆಂಟಿ ನಮ್ಮ ಅಕ್ಕ ಅವರು ಹೋಗ್ಬಿಟ್ಟು ಬರಬೇಕು. ಇನ್ನು 2 ಸರಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದೇನು ಫ್ರೈಡೇ ಟ್ಯೂಸ್ಡೇನೇ ಹೋಗ್ಬೇಕಂತೇನಿಲ್ಲ. ನಾವು ಅವತ್ತು ಸಂಡೇ ಹೋಗಿದ್ದಿದ್ದು. ಸಂಡೇ ಅಲ್ಲ, ನಾವು ಫ್ರೈಡೇ ಹೋಗಿದ್ದಿದ್ದು ನಾವು ಅವತ್ತು. ಸಂಡೇ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸರಿ ಜನ ಅಷ್ಟು ಇರೋದಿಲ್ಲ. ಫ್ರೈಡೇ ಆಗಿರೋದ್ರಿಂದ ಸರಿ ನಾವು ಜಾಸ್ತಿ ಜನ ಇದ್ದರು. ಸೊ ಅದಕ್ಕೆ ಈ ಸರಿ ಸಂಡೇ ಹೋಗಿ ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಮಗಳು ಮನೆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸ್ನ್ಯಾಕ್ಸ್ ಅಂದರೆ ನಾನು ಆಯಿಲ್ ಫುಡ್ ಏನು ಕೊಡೋದಿಲ್ಲ ಅವರಿಗೆ. ಸೊ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು, ಬೆಲ್ಲ ಅಲ್ವಾ, ಸೊ ಕರ್ಜಿಕಾಯಿ ಮಾಡೋಣ, ತಿಂತಾರೆ. ಒಂದು 15 ಡೇಸ್ ಇಟ್ಕೊಂಡು ತಿಂತಾರೆ ಅಂತ ಅಂದ್ಕೊತಾ ಇದ್ದೀನಿ. ಫಸ್ಟು ಪುಡಿ ಮಾಡ್ಕೊಬೇಕಲ್ಲ. ಪುಡಿ ನಾನು ಇವತ್ತು ಮಾಡಿಟ್ರೆ ನಾಳೆ ನಮ್ಮಮ್ಮ ಬರ್ತಾರೆ. ನಮ್ಮಮ್ಮ ಬಂದಮೇಲೆ ಸೊ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗ ನನ್ನನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಿರೋಲ್ಲ. ಸೊ ಫ್ರೆಂಡ್ಸ್, ಇನ್ನೊಂದು ಇವತ್ತು ನಮ್ಮೂರಲ್ಲಿ ಇಲ್ಲೇ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣೊಂದು ಮೇಳ ಶುರುವಾಗೈತೆ. ಇವತ್ತಿಂದಲೇ ಅದು 10th. ಸೊ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ನನ್ನ ಹಸ್ಬೆಂಡ್ ಜೊತೆಯಿಂದ ಬಂದಮೇಲೆ ಹೋಗ್ಬಿಟ್ಟು ಬರ್ತೀನಿ. ನೆನ್ನೆ ಸ್ನ್ಯಾಕ್ಸ್ ತಂದಿದ್ದೆ ನನ್ನ ಮಕ್ಕಳಿಗೆ. ಈ ಥರದ ಚಕ್ಲಿ ನನ್ನ ಮಕ್ಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ತಂದಿದ್ದೆ. ಇವನ್ನ ತಗೊತಾರೆ, 1-2-3 ಇಷ್ಟದಿಂದ ತಿಂತಾರೆ. ಇನ್ನೆಲ್ಲ ಒಂದು ಸೋಫಾ ಕೆಳಗಿರುತ್ತೆ, ಇನ್ನೊಂದು ಬಾಕ್ಲಿಂದೇ ಇರುತ್ತೆ. ಅವರೆಲ್ಲ ಅಲ್ಲೂ ಇಲ್ಲೂ ಬಿಸಾಕಿರೋವೆಲ್ಲ ತಗೊಂಡು ನಾನು ತಿನ್ಬೇಕಂದ್ರೆ ವೇಸ್ಟ್ ಆಗ್ತವೆ. ಅವ್ರ ಕೆಳಗೆ ಬಿದ್ದಿರೋ ತಿನ್ನಲ್ಲ. ತಿರ್ಗಿನ್ನ ಒಂದು ನನಗೆ ಬೇಡ ಕೆಳಗೆ ಬಿದ್ದೈತೆ ಅಂತಾರೆ ನನ್ನ ಮಕ್ಕಳಿಗೆ. ಈ ಥರ ಇರುತ್ತೆ. ಅವರ ಅಲ್ಲೂ ಇಲ್ಲೂ ಹಾಕಿರೋವೆಲ್ಲ ನಾನು ತಿನ್ನಬೇಕು, ವೇಸ್ಟ್ ಆಗುತ್ತೆ ಅಂತ ನನಗೆ ಭಯ. ಬಿಸಾಕೋಕ್ಕೆ ನನಗೆ ಬೇಜಾರು. ಸೊ ಇನ್ನು ಮಕ್ಕಳಿಗೆ ಕರ್ಜಿಕಾಯಿ ಆದರೂ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ರಜದಲ್ಲಿ ಏನೂ ಅಷ್ಟು ಮಾಡಿಕೊಡ್ಲಿಲ್ಲ ನನ್ನ ಮಗಳಿಗೆ ನಾನು. ಯಾಕಂತಂದರೆ ಫುಲ್ಲು ಊರು ಸುತ್ತೋದೇ ಇತ್ತು ನನಗೆ. ಸೊ ಇವತ್ತಾದರೂ ಮಾಡಿಕೊಡೋಣ ನನ್ನ ಮಗಳಿಗೆ ಕರ್ಜಿಕಾಯಿ ಅಂತ ಹೇಳ್ಬಿಟ್ಟು ಮಾಡಿದ್ಮೇಲೆ ನನ್ನ ಮಗಳು ಒಂದೇ ಫ್ರೆಂಡ್ಸ್ ತಿಂದಿದ್ದು. ನಿಜವಾಗ್ಲೂ ನಾನು ಇಷ್ಟು ಸ್ಟ್ರಗಲ್ ಮಾಡಿ ಪೇಷನ್ಸಿಂದ ಮಾಡಿದ್ದಕ್ಕೆ ನನ್ನ ಮಗಳು ಒಂದೇ ತಿಂದಿದ್ದು.
ಸರಿ ಬಿಡು ಅಂತ ಹೇಳ್ಬಿಟ್ಟು ಅವಳು ಅಷ್ಟೇ ತಿನ್ನೋದು, ಅವಳು ತಿನ್ನೋಕೆ ಅಷ್ಟು ಇಷ್ಟಪಡೋದು ಇಲ್ಲ. ಸೊ ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಇಷ್ಟ, ಪಾಪ ಅವ್ರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಸ್ಟೋರ್ ಮಾಡ್ಬೋದಲ್ಲ, ಇದು ಏನು ಒಂದು 20 ಡೇಸ್ 30 ಡೇಸ್ ಸ್ಟೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾಡಿಟ್ಟೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.